ಯಾಕೆ ವಿಡಿಯೋ ಎದ್ದಡಿ ಒಳಗಡೆ ನಡಿ. ಒಳಗಡೆ ಬಾ ಅಮ್ಮಮ್ಮ ಬಟ್ಟೆ ಒಣಗಾಕ್ತಾ ಇದಾರೆ. ಒಣಗಾಕು ನನ್ನ ಕೆಲಸ ನಾನು ಕೂತ್ಕೊಳ್ತೀನಿ, ನೀನು ಒಣಗಾಕು. ಹಾಯ್, ಇವತ್ತು ಬಟ್ಟೆ ಒಣಗಾಕ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಲಾಸ್ಟ್ವರೆಗೂ. ಮತ್ತು ಭಾನುವಾರ ಆಗಿರೋದ್ರಿಂದ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರೂ ಇದ್ದಾರೆ. ಕುಷ್ಮಾ ಏನಾದ್ರು ನೀನು ಮಾಡ್ತಾ ಇರೋದು? ತರಲೆ ಆಗ್ಬಿಟ್ಟಿದೆ. ನೀನು ಎದ್ದಡಿ ಒಳಗಡೆ ಬಾ ಕುಶ್. ಏಳ್ ಮೇಲೆ ಎತ್ಬೇಕು. ನಾನು ಹೇಳ್ಬೇಕೆ ನಡಿ. ಅವನನ್ನೇ ಎತ್ಕೋಬೇಕಂತೆ ನೀವು. ನಡಿ ಹೋಗೋಕೆ ನೀನು. ಓಕೆ. ಅವಳು ಬಾಲ್ಕನಿಲೇನೆ ಬಟ್ಟೆ ಒಣಗಾಕೊಳ್ಳೋದು. ಅಂದರೆ 2 ಕಡೆ ಬಾಲ್ಕನಿ ಇದೆ. ಈ ರೂಮಲ್ಲಿದೆ ಮತ್ತು ಆ ಸೈಡ್ ರೂಮಲ್ಲಿ ಎಲ್ಲ ಬಾಲ್ಕನಿ ಇರೋದ್ರಿಂದ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿರ್ತೀವಲ್ಲ, ಫುಲ್ ಡ್ರೈ ಕೂಡ ಆಗಿರುತ್ತೆ. ಸ್ವಲ್ಪ ಸ್ವಲ್ಪ ಮೆತ್ತಿಗಿರುತ್ತೆ, ಗಾಳಿಗೆ ಹಾಕೋಬಿಡ್ಲಿ ಅಂದ್ಬಿಟ್ಟು ಹಾಕಿದ್ವಿ. ಅಲ್ಲಿ ಟಾರ್ಪಲ್ ಬಿಟ್ಬಿಟ್ಟಿದ್ದಾರೆ ಆ ಸೈಡ್. ಯಾಕೆಂದರೆ ಹೊಸದಾಗಿ ಬಿಲ್ಡಿಂಗ್ ವರ್ಕ್ ನಡೀತಾ ಇದೆಯಲ್ವಾ, ಅದೆಲ್ಲ ಟೆಸ್ಟ್ ಧೂಳು ನಮ್ಗಳಿಗೆ ಬರಬಾರ್ದು ಅಂತ ಆ ಸೈಡ್ಗೆ ಬಾಲ್ಕನಿಂದ ಹೊರಗಡೆ ಟಾರ್ಪಲ್ ಅವ್ರು ಜಾಗ ಬಿಟ್ಬಿಟ್ಟಿದ್ದಾರೆ. ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇರುತ್ತೆ. ನಮ್ಮ ಮನೆ ಒಂದು ಸೈಡಿಂದ ಬಟ್ಟೆ ಒಗಿತಾ ಇದ್ದರೆ ಇನ್ನೊಂದು ಸೈಡ್ ಇವಾಗ ನೋಡಿ ಬೆಳಗ್ಗೆನೇ ನಾನೆಲ್ಲ ಬಟ್ಟೆ ಎಲ್ಲ ಒಗೆದೆ. ಆಲ್ರೆಡಿ ನಾನು ಒಗೆದ ನಂತರ ಈಗ ಎಲ್ಲರೂ ಕೂಡ ಸ್ನಾನ ಮಾಡಿದ್ದಾರೆ. ಸುನೀಶಾ, ಇಲ್ಲು, ಪಾಪು, ನಮ್ಮ ಮನೆಯವರು ಎಲ್ಲರೂ ಕೂಡ. ಮತ್ತು ನೆನ್ನೆ ಕೂಡ ಒಗೆದಿರೋ ಬಟ್ಟೆಗಳು ನೋಡಿ ಇಲ್ಲಿ ರಾಶಿ ರಾಶಿ ಬಟ್ಟೆ ಇದೆ. ಇವಾಗ ಇದನ್ನು ಕೂತ್ಕೊಂಡು ಮಡಚಬೇಕು. ಮತ್ತು ಅದೆಲ್ಲ ಸಂಜೆ ಎಲ್ಲ ನಾಳೆ ಎತ್ಕೊಳ್ತೀವಿ. ಅದರಲ್ಲಿ ಏನು ಬಿಸಿಲು ಬೀಳಲ್ಲ, ಇಬ್ಬರಿನೂ ಕೂಡ ಬೀಳಲ್ಲ ಅಲ್ವಾ. ಹಂಗಾಗಿ ಅದು ಚೆನ್ನಾಗಿ ಆದಮೇಲೆ ಸಂಜೆ ಎತ್ಕೊಳ್ತೀನಿ, ಬೆಳಗ್ಗೆಗೆ ಎತ್ಕೊಳ್ತೀನಿ. ಮತ್ತೆ ಅದನ್ನು ಮಡಚಬೇಕು, ಹೊಚ್ಚರಿಂದ ಒಗಿಬೇಕು. ನಮ್ಮನ್ನದು ಸಿಕ್ಕಾಬಟ್ಟೆ ಬಟ್ಟೆ ಇರುತ್ತೆ, ಏನು ಮಾಡೋಂಗಿಲ್ಲ, ಮಾಮೂಲಿ. ಕುಷ್ಮಾ ಬಾ, ಮಡ್ಸಾಕ್ಬಿಡ್ತೀನಿ. ನೋಡಿ ಇಲ್ಲೆಲ್ಲ ಟವಲೆಲ್ಲ ಒರೆಸಿ ಹಾಗೆ ಇಷ್ಟಬಿಟ್ಟೋಗಿದ್ದಾರೆ ಸುನಿ ಎಲ್ಲ. ಇವತ್ತು ಸುನಿಲ್ ಮಟನ್ ತಗೊಂಡು ಬರ್ತೀನಿ ಅಂದ್ಬಿಟ್ಟು ಹೋದರು. ನೋಡಿ ಬಟ್ಟೆ ಎಲ್ಲ ತೆಗೆದು ನಿಜ ಇದು ವಾಲ್ಡ್ರೂಮೆಲ್ಲ ರೆಡಿ ಮಾಡಬೇಕು, ಮಾಡಿಲ್ಲ. ನೋಡಿ ಹಿಂಗೆ ಬಿಸಾಕಿದ್ದಾರೆ. ಕೆಲಸಗಳು ಫ್ರೀ ಇಲ್ಲ. ಫ್ರೀಯಾಗಿ ಕೂತಿದ್ರೆ ಏನಾದರೂ ಮಾಡ್ಬೋದು. ಕೆಲಸ ಪಾಪ ನೆನ್ನೆ ತಾನೇ ಪ್ರಮೋಷನ್ ಮುಗಿಸ್ಕೊಂಡು ಶೈಲು ಮನೆಗೆ ಬರೋ ಗಂಟ 6 ಗಂಟೆ ಆಯಿತು. ಪಾಪ ಅಲ್ಲಿಂದ ಬಂದವಳು ಸ್ವಲ್ಪ ಗೊತ್ತಲ್ಲ ಹೊರಗಡೆ ಎಲ್ಲ ಸುತ್ತಿದ್ರೆ. ಪಾಪ ಹಂಗಾರು ಬುಜ್ಜಿನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು, ಗಂಡನೂ ಹೆಂಡ್ತಿರು ಸೇರಿಕೊಂಡು. ಆಮೇಲೆ ಅವ್ರು ರೆಸ್ಟ್ ಮಾಡಿದ್ರು. ಈಗ ಬೆಳಗ್ಗೆ ಎದ್ದವಳು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಿಕೊಟ್ಲು. ಅಷ್ಟೆಲ್ಲ ನಾನು ಬಟ್ಟೆ ವಾಶ್ ಮಾಡಿ ಬಂದೆ. ನಮ್ಮಲ್ಲಿ ಎಲ್ಲರೂ ಮಾಡ್ತಾಯಿರ್ತೀವಿ. ಒಬ್ರು ಕೂತ್ಕೊಳ್ಳೋದು, ಒಬ್ರು ಕೆಲಸ ಮಾಡೋದಂಗೆಲ್ಲ ಇರೋಲ್ಲ. ಇವ್ರು ನೋಡಿ ಏನೋ ಮಾಡ್ತಾಯಿದ್ದಾರೆ. ಏನು ಮಾಡ್ತಿದ್ದೀರ ಖುಷಿಗೌಡ್ರೆ? ಸಾಧನೆ ಮಾಡಬೇಡಿ. ಬಾಲಿ ಹಿಂದೆ ಬ್ಯಾಗ್ ಎಲ್ಲ ಐತೆ, ಟವಲು ಬ್ಯಾಗು ಎಲ್ಲ ಐತೆ. ಏನಕ್ಕೆ ತೆಗಿತಿದ್ದೆ ಅದೆಲ್ಲನೂ? ಅದ್ರ ಕಚ್ಸೋಕ್ಕೋಸ್ಕರ, ಡೋರ್ದಲ್ಲಿ ಕಚ್ಸೋಕ್ಕೋಸ್ಕರ ನೀನು ಮಮ್ಮದ ಸ್ವೆಟ್ರೆಲ್ಲ ತೆಗೆದ್ಬಿಟ್ಟ ನೀನು. ಅಯ್ಯೋ ತರ್ಲೆ, ಬಿಡು ಬುಜ್ಜಿ, ಮೇಲೆ ಬ್ಯಾಗ್ ಇದೆ. ಮಾಮ ಎಲ್ಲಿ? ನಾವು ವಾಶ್ರೂಮ್ ಹೋಗ್ತೀವಿ. ಸರಿ, ನೀನು ಯಾಕೆ ಸೋಫಾ ಎಲ್ಲ ನಿಂಗೆ ಮಾಡಿದೆ ಹಿಂಗೆ? ಹಾಂ, ಸುಮ್ಮನೆ. ಸಿಲಿಂಡ್ರ್ಗಳು ಇವತ್ತು ಫುಲ್ ಕೆಳಗಡೆ ಹೋಗ್ತವೆ. ಯಾಕೆಂದರೆ ಸಿಲಿಂಡ್ರದ್ದು ನಾವು ಇನ್ನೂ ಪೈಪ್ಗೆ ಅದು ಲಿಂಕ್ ಮಾಡಿರಲಿಲ್ಲ, ಮಾಡಿಸಿದ್ದಾರೆ. ಇದು ಹೊಸ ಮನೆ ಇರೋದ್ರಿಂದ ಲಿಂಕ್ ಆಗಿರಲಿಲ್ಲ ಅಲ್ವಾ. ಇವತ್ತು 2 ಸಿಲಿಂಡ್ರ್ ಕೆಳಗಡೆ ಹೋಗುತ್ತೆ. ಬೇಡ. ಕಲ್ಕಲ್ ಮಟನ್ ನಾಟಿ. ಏನು ಬುಜ್ಜಿ? ತಗೊಬನ್ನಿ, ನಾನು ಹಾಕ್ತೀನಿ. ಈಸ್ಕೊಬರೆ. ಅದು ಹಾಕಕ್ಕೆ ಸ್ಕ್ರೂ ಡ್ರೈವರ್ ಬೇರೆ ಬೇಕಾ? ತಗೊನ್ ನಾನು ಹಾಕ್ತೀನಿ, ತಗೊಬನ್ನಿ. ಅದಾಗಲ್ಲ ಕೊಡಿಯಪ್ಪ, ಅದು ಸ್ಪೂನಲ್ಲಿ ಟೈಟ್ ಮಾಡ್ಬೋದು. ಹ್ಞೂ, ಅದಾಗ್ಬಿಡುತ್ತೆ ನನ್ನ ಮಗನೇ. ಬಾ, ಕಟ್ ಮಾಡಿದೆ. ಎಷ್ಟು ಮಾಡಿದೆ? 3. ಸಾಕು. ಶುಂಠಿ ತಗೊಂಡ? ಫ್ರೂಟ್ಸು ಸುಮಾರು ಕೊಳ್ತೋಗಿದೆ ಪುಟ್ಟ. ನೆನ್ನೆ 2-3 ಕೊಳ್ತೋಗಿದೆ. ಈಚೆಗೆ ಹಾಕ್ತು. ಒಂದು ಕುಕ್ಕರ್ ನೆಟ್ಟು ಟೈಟ್ ಮಾಡೋಕೆ ನಮ್ಮಲ್ಲಿ ಇಷ್ಟು ಒಂದು ನಡೀತಾ ಇದೆ. ಹಿಂಗೆ ಮಾಡಿ ಹಂಗೆ ಹೊಂಟೋಗ್ಬಿಡ್ಲಿ. ಕರ್ಮಗುರು. ಏನು ಎಷ್ಟು ವರ್ಷ ಆಗ್ಬಿಟ್ಟಿದ್ದು ಪುಟ? ಹಲೋ ಮೇಡಮ್ ಅವರೇ, ಬುಜ್ಜಿ ಹುಟ್ಟಿದಾಗ ವಾಷಿಂಗ್ ಮಿಷಿನ್ ತಂದ್ವಲ್ಲ, ತಗೊಂಬಂದದ್ದು 5 ವರ್ಷ ಅಂದರೆ ಬೇಜಾನ್ ಕೆಲಸ ಮಾಡೈತೆ ಆ ಕುಕ್ಕರು.
ಕಿತ್ತೋಗ್ಲಿ ಬಿಡು ನಟ್ಟು. ಎಲ್ಲಿ ಕೊಡ್ಕೊಂಡೆ ಏನ? 2,000 ಕೇಳದ್ನಾ? ಅಯ್ಯ ಬೇಡ ಬಿಡಿ, ಅದು ಬಟ್ಟೆ ತುಂಬ ಮಡಗಿದ್ರೆ ಆಯ್ತು. ಇರೋದು ತಗೊಂಡೋಗಿ. ಏನಾಗಿದೆ ಅಂತ ಅದಕ್ಕೆ 2,000 ಖರ್ಚು ಮಾಡಬೇಕು. ಒಂದು ಬ್ಯಾಗ್ ರಿಪೇರಿಗೆ ನಮ್ಮ ಮನೇಲಿ ಒಂದು ಬ್ಯಾಗ್ನು ಇರೇಪ್ಪ ನೋಡಿ. ನಮ್ಮ ಮನೇಲಿ ಒಂದು ಬ್ಯಾಗ್ ಇದೆ, ತೋರಿಸ್ತೀನಿ. ಎಲ್ಲಿ ಆ ಬ್ಯಾಗು? ಬಿಸಾಕಿಲ್ಲ ಪಾಪ ತಂದವ್ರೆ ನೋಡಿ. ಈ ಬ್ಯಾಗ್ ಬೆಲೆ ಎಷ್ಟಿರ್ಬೋದು? ಈ ರಿಪೇರಿಗೆ ಏನಿಲ್ಲ, ಕೆಳಗಡೆ ಏನು ಹೋಗಿರೋದು? ವೀಲ್ ಹೋಗಿದೆ, 4 ವೀಲು. ಇದನ್ನ ರೆಡಿ ಮಾಡಲಿಕ್ಕೆ 2,000 ರೂಪಾಯಿ ಕೇಳಿದ್ರಂತೆ. ಬ್ಯಾಗ್ ಬೆಲೆ ಎಷ್ಟಪ್ಪ? 8,500 ರೂಪಾಯಿನ ಬ್ಯಾಗು. ಇದು ಎಷ್ಟು ವರ್ಷ ಆಯಿತು? ಪಂಜಾಬಲ್ಲಿ ಇದ್ದಾಗ ತಗೊಂಡಿರೋದಾ? 6 ವರ್ಷ ಆಗಿದೆ ಬ್ಯಾಗ್ ತಗೊಂಡು. ಬ್ಯಾಗ್ ಅಂತೂ ಸಖತ್ತಾಗಿದೆ ಇದು. ಬ್ಯಾಗ್ ತಗೊಂಡು 7 ವರ್ಷದ ಮೇಲಾಗಿದೆ. ಮದುವೆ ಟೈಮಲ್ಲಿ ಮದುವೆಲಿ ತಗೊಂಡೋಗಿದ್ದಲ್ಲ ಇದನ್ನ, ಅಂದರೆ ಮದುವೆಗೂ ಮುಂಚೆನೇ ತೆಗ್ದಿರೋ ಬ್ಯಾಗ್ ಇದು. 7-8 ವರ್ಷ ಆಗಿದೆ. ಬ್ಯಾಗ್ ಅಂತೂ ಮಸ್ತಾಗಿದೆ. ವೀಲ್ ಹೋಗಿದೆ, ಅದಕ್ಕೆ ರಿಪೇರಿಗೆ 2,000 ಕೇಳಿದ್ರಂತೆ. ಬೇಡ, ಮನೇಲಿ ಇನ್ನೂ 2 ಬ್ಯಾಗ್ ಇದೆ ಅಷ್ಟೇ ತಗೊಂಡೋಗಿ. 8,000 ರೂಪಾಯಿನ ಬ್ಯಾಗು. ಅವ್ರಿಗೆ ಆರ್ಮಿ ಕ್ಯಾಂಟೀನಲ್ಲಿ ಅರ್ಧ ಚಾರ್ಜ್ ಸಿಕ್ಕಿರುತ್ತೆ. ಅದ್ರ ದುಡ್ಡು ಅಲ್ಲಿ ಇದು ಹೋಗಿದೆ. 2,700 ಕೇಳಿದ್ರ? 12,000 ರೂಪಾಯಿ ಆಗುತ್ತೆ ಕಣಪ್ಪ. ನಮ್ಮ ಆರ್ಮಿ ಕ್ಯಾಂಟೀನಲ್ಲಿ ತಗೊಂಡಿರೋ ಬ್ಯಾಗನ ರೀ. ಬಿಡು ಪುಟ ಬಿಡ. ವಾ ಗುಡ್. ನಿಮ್ಮಂತ ಬುದ್ಧಿವಂತರು ಜಗತ್ತಲ್ಲಿಲ್ಲ. ಗುಡ್. ಉಲ್ಟಾ ಪಲ್ಟಾ ಹಾಕಿರೋದು ನಮ್ಮ ಮನೇಲಿ. ಅದನ್ನ ಇಷ್ಟು ಕಷ್ಟಪಟ್ಟು ಮಾಡಿದ್ರಿ ಅಲ್ವಾ? ಅದೇ ಹಾಕಿದ್ದಾರೆ, ಉಲ್ಟಾ ಮಾಡಿ ಹಾಕಿದ್ದಾರೆ. ಹಾಕಿ ಎಣ್ಣೆ ಹಾಕಿನ ಸ್ವಲ್ಪ ಹಾಕದ. ಗೋಲ್ಡ್ ವಿನರ್ ತಂದ್ಬಿಡೋಣ ಈ ಸತಿ. ಆಯಿಲ್ 5 ಲೀಟ್ರ್ 5 ಲೀಟ್ರ್ ತಗೊಂಬಂದ್ಬಿಡು. ಪ್ಯಾಕೆಟ್ ಬೇಡ. 5 ಲೀಟ್ರ್ ತಂದ್ಬಿಡ್ತು. ಇರು ಕೈಲಿ ಸ್ವಲ್ಪ. ಯಾಕೆ ಕುಷ್ಮಾ? ನಿಮ್ಮ ಪಪ್ಪನ ಕರ್ಕೊಂಡು ಎಲ್ಲೋಗ್ಬೇಕೀಗ? ಯಾಕೆ ಅಪ್ಪನ ಮಗನ ಹಿಂಗೆ ಆಡದರು? ಯಪ್ಪ ಶಿವನೇ. ಹಾಕವ. ನಟ್ಟಿ ಚಲ್ಕಲ್ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಈರುಳ್ಳಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಚಲ್ಕಲ್ ಹಾಕೋದೆ ಈಗ. ಎಸ್ ಆಗತ್ತೆ ಪುಟ ಬೇಗನೆ. ನಾಟಿ ಅಲ್ವ ಇದು? ನೀರೇನು ಬಿಟ್ಕೊಳ್ಳದೆ. ಏನು ಹುಡುಕ್ತೀಯಾ? ಎಲ್ಲಿಗಪ್ಪ ಕರ್ಕೋಗ್ತಿದ್ದೀರಾ? ಕೋಶ್ ಎಲ್ಲಿ ಕರ್ಕೋಗ್ತಿದ್ಯಾ ಪಪ್ಪನ್ನ? ಬಾ, ಅಡುಗೆ ಆಯ್ತು. ಏನಾರು ತಿನ್ನ ಇಲ್ಲೇನೆ. ಸುನಿ ಐಸ್ ಕ್ರೀಮ್ ತಗೊಬನ್ನಿ. ಐಸ್ ಕ್ರೀಮ್ ತಿನ್ಬೇಕಂತಪ್ಪ. ಫ್ಯಾಮಿಲಿ ಪ್ಯಾಕು ಇರುತ್ತೆ. ಇವತ್ತು ರಜಾ ಅಲ್ವಾ? ಅಲ್ಲಿ ರಜಾ ಇರುತ್ತೆ. ತರಬೇಡಿ ಹಂಗಾರೆ. ಫ್ಯಾಮಿಲಿ ಪ್ಯಾಕ್ ಬೇಡ. ಫ್ಯಾಮಿಲಿ ಪ್ಯಾಕ್ ಇಲ್ಲೇ ತಗೊಬರೋಣ. ದುಡ್ಡು ಕಡಿಮೆ, ರುಚಿ ಜಾಸ್ತಿ. ಫ್ಯಾಮಿಲಿ ಪ್ಯಾಕ್ ಚೆನ್ನಾಗಿರುತ್ತೆ ಪುಟ್ಟ ಅಲ್ಲಿ ಫ್ಯಾಕ್ಟ್ರಿಲಿ. ಮಾಮೂಲಿ ಇಲ್ಲೇ ತಗೋಬ ಸೂಪರ್ ಮಾರ್ಕೆಟ್ ಅಲ್ಲಿ ಬುಜ್ಜಿ. ನಾರ್ಮಲ್ ಕೋನ್. ಅಪ್ಪ ಅವ್ನಿಗೆ ಏನು ಹೆವಿ ತಿನ್ಸ್ಬೇಡಿ ಅವನಿಗೆ. ನನಗೆ ಬೇಡ ಐಸ್ ಕ್ರೀಮು. ಚಳಿನಾ? ಯಾಕೆ ಮಮ್ಮಿ ತಿನ್ನಿ ಮಮ್ಮಿ. ಬೇಡಪ್ಪ. ನೋ, ಶೈಲಿಗೆ ಏನೋ ಬಾಡಿ ಹೀಟ್ ಆಗಿರ್ಬೋದು. ಕೊಡ್ಸಿಯಪ್ಪ. ತಿಂದು ದೇಹ ತಂಪು ಮಾಡ್ಕೊಳ್ಳಿ ಅವಳು. ಅವನಿಗೂ ತಗೊಬನ್ರಿ, ಏನಾಗಲ್ಲ. ಆಯ್ತು ಕೊಡ್ಸಿ. ನಿಮ್ಮ ಅಪ್ಪ ಸುಳ್ಳು ಹೇಳುತ್ತ ಹೋಗ. ಡಾಕ್ಟ್ರು ಕೋಲ್ಡ್ ತಿನ್ಬೇಡಿ ಅಂತ ಏನ್ ಹೇಳಿ. ಹಾಕ್ತೀನಿ ಮಮ್ಮಿ. ಉಪ್ಪಕ್ಕವ ಬಿಡ. ಈಗಲೂ ಒಂದ್ಸರಿ ಚೆಕ್ ಮಾಡ್ದೆ ಇದು ನೀರು ಬರ್ತಾ ಇದೆಯಾ ಅಂತ. ಬರ್ತಾ ಇದೆಯಾ ಇಲ್ಲೇನೆ ನೀರು? ಈಗ ಬರಲ್ಲ ಮ್ಯಾಮ್, ಸ್ವಲ್ಪನು. ನಾವು ನೀರ್ ಆನ್ ಮಾಡಿ ಕೆಲಸ ಮಾಡ್ತೀವಲ್ಲ, ಆಗ ಸುತ್ತ ಬಂದ್ಬಿಟ್ಟು ಕೆಳಗಡೆ ಬರುತ್ತೆ. ಅದೇ ಅದು ಹೆಂಗ್ ಬರುತ್ತೆ ಸುತ್ತ ಅಂತ? ಅಲ್ಲಿ ಬರಕ್ ಸಾಧ್ಯ ಇಲ್ಲ. ಅಲ್ಲೆಲ್ಲಾದ್ರೂ ಇರ. ನೋಡಿ ಅದ ಹೆಂಗೆ ಸಾಧ್ಯ ಅಲ್ಲಿ ನೀರ್ಲಿ ಬರಕ್ಕೆ? ಅಯ್ಯೋ ಉಪ್ಪಕ್ಕ, ಅದು ಏನೋ ಸಮಸ್ಯೆ ಆಗಿದೆ. ಅದು ಕ್ಲಿಯರ್ ಮಾಡಿ. ಖಂಡಿತ ಒಂದು ಸಮಸ್ಯೆ ಇದೆ. ಐಸ್ ಕ್ರೀಮ್ ಹೋಗಿ ಆಚೆಗೆ ಇಬ್ರು ಬರಬೇಡಿ, ಹೋಗಿ. ಇವತ್ತು ಮಟನ್ ಎಲ್ಲ ಏನೂ ಕೊಡಲ್ಲ ನಮಗೇನೋ. ಇರೋ ಮಟನ್ ಎಲ್ಲ ಕೊಟ್ಟಿಲ್ಲ. ಐಸ್ ಕ್ರೀಮ್ ಅಂದರೆ ಹೋಗಿ ಅಪ್ಪನ ಮಗನಿಗೆ ಏನೂ ಕೊಡಲ್ಲ. ಐಸ್ ಕ್ರೀಮೇ ತಿನ್ಕೊಂಡು ಜೀವನ ಮಾಡಿ ಇವತ್ತು ಪೂರ. ಖುಷಿ ಯಾಕೆ ನಮಗೆ ತರಿಸ್ಕೊಂಡು ಬಂದಿಲ್ಲ ಐಸ್ ಕ್ರೀಮ್ನ?
ಪುಟ ಫ್ರಿಜ್ಜಲ್ಲಿರೋ ಐಸ್ ಕ್ರೀಮ್ ಹೊರಗಡೆ ತೆಗಿ. ನಾವು ತಂದಿದ್ದೀವಿ. ನಾವು ತಂದು ಮಾಡಿಕೊಂಡಿದ್ದೀವಲ್ಲ, ತೋರ್ಸೋಣ. ಇವನೇನು ಮಹಾ ತೋರ್ಸೋದು? ನನಗೆ ಮಮ್ಮನಿಗೆ, ನಿನಗೂ ಇಲ್ಲ ಪಪ್ಪಗೂ ಇಲ್ಲ, ಗೊತ್ತಾ? ಸ್ವಲ್ಪ ಇದಾಗ್ಲಿ ಬಿಡು, ಕೂಲ್ ಆಗಲಿ. ಕೂಲ್ ಆಗಿರುತ್ತೆ ಬಿಟ್ಟು. ನಂಗೆ ಎಲ್ಲಿ ತಂದ್ರಿ? ಇಲ್ಲೇ ತಂದ್ರಾ? ಡಿಮಾರ್ಟ್ ಅಲ್ಲ. ಓಪನ್ 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 ಓಪನ್. ಸೇಮು ನಿಂದೆ ಬಟರ್ ಸ್ಕಾಚ್. ಎತ್ತ ಕೈನಾ ಬೌಲ್ ಹಾಕ್ತೀನಿ, ಸ್ಪೂನಲ್ಲಿ ಕೊಡ್ತೀನಿ. ಸ್ಪೂನ್ ನಾನೇ ಹಾಕ್ತೀನಿ. ಸೇಮು ಹೆಂಗಿದೆ? ಅಂದ್ಬಿಟ್ರೆ ನಾಟಿ ಅಂದ ಆಮೇಲೆ ಕೊನೆಯಲ್ಲಿ ನಾಟಿನೇ ಪುಟವು, ನಾಟಿ ಮಟನೆ ಅವ್ರ ಐಸ್ ಕ್ರೀಮ್. ಏನಪ್ಪ? ಹಾಂ, ಅವನು ಕೊಡಲ್ಲ. ಹೌದು, ಮನೆಗೆ ಇತ್ತಂದ್ರು ಅದು ತಗೊಂಡು ಬಂದಾನೆ. ಕೊಡೋರ್ಗೆ ನನಗೆ ಮಮ್ಮನಿಗೆ ಬಜ್ಜಿ ಬೇಬೇಗಿಲ್ಲ. ತಲ್ಕಾಲ್ ಸಾಂಬಾರು ರೆಡಿ. ಮತ್ತು ಇವಾಗ ಇದು ಮಿದುಳು ಬರುತ್ತಲ್ಲ, ಇವಾಗ ಹಾಕೊಂಡು ಬೇಯಿಸ್ಕೊಳ್ಳೋದು, ಒಟ್ಟಿಗೆ ಹಾಕೋದಿಲ್ಲ ನಮ್ಮನೆ. ಇವಾಗ ಹಾಕಿದ್ದೀನಿ ನೋಡಿ ಬೇಯಿಸೋಕ್ಕೆ ಅಂತ. ನಾಟಿ ತಲೆಕಾಲು ಸಾಂಬಾರು ಸಖತ್ತಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಮಾಡಿಲ್ಲ ನಿಜವಾಗ್ಲು, ಕಲರ್ಫುಲ್ ಆಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಇನ್ನು ಕುಡುಗ್ಲು ಅಜ್ಜಿಲ್ಲ. ನಾವು ಕುಡುಗ್ಲನ್ನ ಈ ಥರ ಚೆನ್ನಾಗಿ ಕಾಯಿಸಿ ಅದನ್ನ ಅಜ್ಜಿತೀವಿ. ಕಬ್ಬಣ ನೀರು ಕಬ್ಬಣ ಅಜ್ಜಬೇಕು ಅಂತ ಹೇಳ್ಬಿಟ್ಟು. ಏನಮ್ಮ ಬುಜ್ಜಿಮ್ಮ ಏನು? ಅಲ್ಲ, ಪಪ್ಪನಿಗೆ ಅಮ್ಮಮ್ಮನಿಗೆ ತಂದು ಕೊಡ್ತಾ, ನಿನಗೆ ಮಾತ್ರ ನೀನು ತಗೋ ಕುಡಿಯಂಗಿಲ್ಲ. ಹಂಗಾರೆ ಪಪ್ಪ ಮಾಡೋ ಕೆಲಸ ನೀನು ಮಾಡು, ಅಮ್ಮಮ್ಮ ಮಾಡೋ ಕೆಲಸ ನೀನು ಮಾಡು. ಇಲ್ಲ, ಪಪ್ಪನಿಗೂ ಅಮ್ಮಮ್ಮನಿಗೂ ನೀನೇ ತಂದು ಕೊಡು. ನನ್ನ ಮಗನೇ ಇವಾಗಲೇ ಪಪ್ಪನಿಗೆ ಅಮ್ಮಮ್ಮನಿಗೆಲ್ಲ ನೀನು ತಂದು ಕೊಡ್ತಿಲ್ಲ, ಹಂಗೆ ನೀನು ನನಗೆ ತಂದು ಕೊಡೋದಲ್ಲ. ಪಪ್ಪ ಅಮ್ಮಮ್ಮ ಮಾಡೋ ಕೆಲಸ ನೀನು ಮಾಡ್ಬಾ. ಜಂಬ ನನ್ನ ಮಗನೇ ದೊಡ್ಡವನಾಯ್ತಾನೆ. ಈಗಲೇ ಕೇಳೋ ರೇಂಜ್ಗೆ ಡ್ಯಾಡಿ ಏನು ಪಿಕ್ ಮಾಡ್ತಿಲ್ಲ. ಬರ್ತಾ ಇರ್ಬೋದು ಬೈಕಲ್ಲಿ. ಮಟನ್ ಸಾಂಬಾರಿಗೆ ಇವಾಗ ನಾವು ಯಾವಾಗಲೂ ಕುಡ್ಲನ್ನ ಕಾಯಿಸ್ಬಿಟ್ಟು, ಅಂದರೆ ಕಬ್ಬಣ ಯಾವುದಾದ್ರೂ ಪರವಾಗಿಲ್ಲ, ಅದು ಹಚ್ತೀನಿ ದೃಷ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ಎಲ್ಲ ಊಟ ರೆಡಿಯಾಗಿದೆ, ಊಟ ಮಾಡೋಣ. ನಮ್ಮನೆ ಇವತ್ತು ತಲ್ಕಾಲ್ ಸಾಂಬಾರು, ರಾಗಿ ಮುದ್ದೆ. ಯಾರಿಗೆಲ್ಲ ಇಷ್ಟ ಬಂದುಬಿಡಿ ಊಟಕ್ಕೆ. ಸೂಪರಾಗಿ ಬಂದಿದೆ ಊಟ ಅಂತೂ, ಚೆನ್ನಾಗಿದೆ. ಅದು ಅವ್ರ ತಾನೆ. ನೀವು ಚೆಲ್ವಾ? ಹ್ಞೂ, ಆ ಥರ ತರನೇದು ಕ್ರೀಮ್ ಬಾಡಿ. ಯಾವುದು? ಕೊಡು. ಸಾಕ್ಸ್ ಅಲ್ಲ, ನೈಟ್ ಕ್ರೀಮ್ ಎಲ್ಲ ಅಷ್ಟೊಂದಾರು ಪ್ರಮೋಷನ್ ಬರ್ತಿದ್ದಾವೆಲ್ಲ ಏನಕ್ಕೆ ಮಾಡಿಕೊಂಡಿದ್ಯಾ? ನಾನು ಕೆಳಗಡೆ ಜೋಡಿಸಿದ್ದೀನಿ, ನೀನು ಎಸ್ ಎಮ್ ಮಗಳು. ಇದೆಲ್ಲ ಹೋಗೋ ಮಗನೇ. ಮಾವ ಕರಿತಿದ್ದೆ ನೋಡಿ ರೂಮಲ್ಲಿ, ಇದೇನು ಕೇಳು ಮಾಡ್ಬಿಟ್ಟು. ಅದು ಏನು ಕೇಳು ಹೋಗಿ. ಹೆಲ್ಮೆಟ್ ಈ ಒರ್ಸಿ ಅಲ್ಲೇ ಕೆಳಗಡೆ ಹಾಕಿ, ಕೆಳಗಡೆ ಹಾಕಿ. ಇವ್ರದ್ದೇನಾಯ್ತು ಹೆಲ್ಮೆಟು? ಯಾಕೆ ಬುಜ್ಜಿ ಮಾವ ಇಟ್ಕೊಬಿಟ್ಟಿದ್ದಾರೆ ಬಾ, ಎಲ್ಲೂ ಇಲ್ಲ. ಬಿಡು 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 ಇಶ. ಹ್ಞೂ, ಅದು ತಾನೆ, ಅದೇನಲ್ಲ ತಗೊಳ್ಳಿ. ಯಾಕೆ ಬುಜ್ಜಿ ಹೇಳ್ತಿದ್ದೆ? ಏನ ಪಪ್ಪ ಖುಷು ಹೋಗ್ತಾ ಇರೋದು ಪಪ್ಪ ಮಮ್ಮ ಪ್ರಮೋಷನ್ಗೆ. ನಿನಗೇನು ಕೆಲಸ? ಅದೇ ನಿನಗೇನು ಕೆಲಸ ಅಂತ. ಸರಿ ಬಾ, ಇಲ್ಲಿ ಅಲ್ಲಿ ಹೋಗ್ಬೇಡ, ಪಕ್ಕದ ಮನೆಗೆ ಯಾಕೆ ಹೋಯ್ತೀಯ? ಕೊಡಿ ಬಾ. ನೀನು ಕುಡಿ ಹೊಟ್ಟೆ ತುಂಬ, ನೀನು ಹೊಟ್ಟೆ ತುಂಬ ಕುಡಿಯವಾ? ಮತ್ತು ಅವ್ರಿಗೂ ಅದೇ ಅಭ್ಯಾಸ.
ಕುಡಿಬೇಕು, ನನಗೂ ಅದೇ ಅಭ್ಯಾಸ. ಕುಡಿಬೇಕು ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಆ ಥರ ನೀರು ಕುಡ್ಕೊಂಡು ನಮ್ಮ ಖುಷ್ಗೆ ಹೊಟ್ರಿಗೂ ಅದೇ ಅಭ್ಯಾಸ. ಗುಡ್ ಬುಜ್ಜಿ. ಮಾವನ ಬಾಯಿ ಹೇಳ್ದ ನೀನು? ಹಾಂ ಹಾ ಅಪ್ಪ ಬಿಚ್ಚಿಡಪ್ಪ. ಓ ಅಷ್ಟೇ, ರಮ್ಮಮ್ಮ ಹೋಗ್ಲಿ ಬಿಡಿ. ಮಡ್ಗಪ್ಪ ಅಲ್ಲೇನೆ ಬಾಗ್ಲಲ್ಲಿ ಎತ್ಕತ್ ನಾನು. ನೀವು ಅಲ್ಲೇ ಹುಡುಕಾಡ್ದ ನಿಂತಿದ್ದೀರಲ್ಲ, ಎಂಥ ಮಾತು ಅಂತ ಹೇಳ್ಬಿಟ್ಟ ಮಗ. ಒಳ್ಳೆ ಬೆಲೆ ಕೊಟ್ಟ. ಬಲ್ಪ್ ತಂದು ಹಾಕೋರು ಸುನೀಲ್ ಅಂತೂ. ಏನ್ರಿ ಮಾಡ್ತಿದ್ದೀರಾ? ನಮ್ಮ ಸೊಮೆಗೌಡ್ರು ಹೊರಗಡೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಒಳ್ಳೆಯ ಬಲ್ಪ್ ಹಾಕಿದ್ದಾರೆ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ರು ಇಷ್ಟೊತ್ತು ಗಂಟೆ ಇಲ್ಲೇ. ಅಂದರೆ ಮೊದಲಿಲ್ಲಿ ಹಾಕ್ಬಿಟ್ಟಿದ್ದಾರೆ, ಕಲರ್ ಲೈಟ್ ಹಾಕಿದಾರಲ್ವ, ಹಾಗಾಗಿ ನಮಗೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕೂ ಒಂಥರ ಬೇಜಾರು ಅನಿಸ್ತಿತ್ತು. ಈಗ ಇಲ್ಲಿ ಬಲ್ಪ್ ಹಾಕಿದ್ಮೇಲೆ ಫುಲ್ ಲೈಟಿಂಗ್ಸ್ ಇದೆ. ಅಂದರೆ ಇವಾಗ ಸ್ವಲ್ಪ ಚಳಿ ಇದೆ, ಹೊರಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ತುಂಬ ಬೇಸಿಗೆ ಬಿಸಿಲು ಈ ಥರ ಎಲ್ಲ ಇರಬೇಕಾದ್ರೆ ಇಲ್ಲಿ ಹೊರಗಡೆ ಆರಾಮ್ಸಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೇಕಾದ್ರೆ ಕೂತ್ಕೊಂಡು ಊಟ ಮಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು, ಬುಜ್ಜಿ ಬೇಬಿಗೆ ಬರ್ಸ್ಬೋದು. ಹಾಗಾಗಿ ಬೆಳಕು ಫುಲ್ ಇದೆ. ಸ್ವಾಮಿಗೌಡ್ರಂತ ಫುಲ್ ವಾಕ್ ಮಾಡಿಬಿಟ್ಟು ನಿಂತಿದ್ದಾರೆ. ನಡ್ರಿ ಊಟ ಮಾಡಲ್ವಾ? ಮಾಡ್ತೀರಾ? ಓಕೆ ಬಾಯ್. ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.